ಒಳ ಮೀಸಲಾತಿ ಜಾರಿ ಮತ್ತಷ್ಟು ವಿಳಂಬ ಗ್ಯಾರಂಟಿ. ಯಾಕಂದ್ರೆ ಮತ್ತೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಿದ್ಯಾ ಸರ್ಕಾರ. ಒಳ ಮೀಸಲಾತಿ ಜಾರಿ ಮತ್ತಷ್ಟು ವಿಳಂಬ. ಒಂದ್ ರೀತಿಯಾಗಿ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಿದ್ಯಾ ಸರ್ಕಾರ ಅಂತ. ನಿನ್ನೆ ಒಳ ಮೀಸಲಾತಿ ವಿಚಾರವಾಗಿ ಸಚಿವರ ಟಾಕ್ ವಾರ್. ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಪ್ರಕಟಿಸದಿದ್ರೆ ಸಂಕಷ್ಟ ಎದುರಾಗುತ್ತೆ, ಸರ್ಕಾರವು ಉಳಿಯಲ್ಲ, ನಾನು ಸರ್ಕಾರದಲ್ಲಿ ಇರಲ್ಲ. ಕ್ಯಾಬಿನೆಟ್ನಲ್ಲಿ ಆಕ್ರೋಶ ಹೊರಹಾಕಿದ ಮುನಿಯಪ್ಪ. ಒಳ ಮೀಸಲಾತಿ ಜಾರಿಗಾಗಿ ಮತ್ತೊಂದು ವಿಶೇಷ ಸಂಪುಟ ಸಭೆ. ಟೆಕ್ನಿಕಲ್ ಕಮಿಟಿ ಮಾಡೋ ಮೂಲಕ ಒಳ ಮೀಸಲಾತಿ ಜಾರಿ. ಕಮಿಟಿ ವರದಿ ಲೇಟ್ ಆದ್ರೆ ಒಳ ಮೀಸಲಾತಿ ಜಾರಿಯೂ ಲೇಟ್ ಆಗುತ್ತೆ. ಈ ಮಧ್ಯ ನೇಮಕಾತಿ ವಿಚಾರವಾಗಿಯೂ ಸಮಸ್ಯೆ ಆಗೋ ಸಾಧ್ಯತೆ. ಪದೇ ಪದೇ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ತಿರುವಂತಹ ಸರ್ಕಾರ. ಒಳ ಮೀಸಲಾತಿ ತಡ ಮಾಡಿದಷ್ಟು ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ 2028ರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ. ಈಗಾಗಲೇ ಯುವಕರು ಎಲ್ಲೆಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ನಾವೆಲ್ಲ ಅಪ್ಲಿಕೇಶನ್ ಹಾಕಿ ಅರ್ಜಿಯನ್ನ ಸಲ್ಲಿಸಿ ಕಾಯ್ಕೊಂಡು ಕೂತ್ಕೊಂಡಿದೀವಿ, ನಮಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಯುವಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬಟ್ ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ಒಳ ಮೀಸಲಾತಿ ಜಾರಿಯು ಲೇಟ್ ಆಗುವಂಥದ್ದು. ಮುನಿಯಪ್ಪ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ, ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇದರಿಂದ ನೇಮಕಾತಿ ವಿಚಾರವಾಗಿಯೂ ಸಮಸ್ಯೆ ಆಗೋ ಸಾಧ್ಯತೆ ಸರ್ಕಾರದಲ್ಲಿದೆ. ಅಂದ್ರೆ ಗರಂ ಆಗ್ತಾರೆ ಸರ್ಕಾರದ ಮೇಲೆ ಒಂದು ರೀತಿಯಾಗಿ. ಯಾಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಸರಿಯಾದ ಡಿಸಿಷನ್ ತೆಗೆದುಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ 15% ಅಂತ ಅಂದ್ರೆ ಹಳೆಯ ಒಂದು ನಿಯಮವನ್ನೇ ಜಾರಿ ಮಾಡ್ಕೊಂಡು ಬರ್ತಾರ, 17% ಅನ್ನ ಅಲ್ಲಿ ಮುನ್ನೆ ತೆಗೆದುಕೊಂಡು ಬರ್ತಾರ. ಎಡಗೈಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಒದಗಿಸ್ಕೊಡ್ತಾರೆ, ಬಲಗೈ ಸಮುದಾಯಕ್ಕೆ ಯಾವ ರೀತಿಯಾದಂತಹ ನ್ಯಾಯವನ್ನು ಒದಗಿಸ್ಕೊಡ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಸರ್ಕಾರದಲ್ಲಿದೆ. ಇದೇ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರು ಸಹಿತ, ಅಂದ್ರೆ ಒಳ ಮೀಸಲಾತಿ ಸರಿಯಾದ ರೀತಿಯಲ್ಲಿ ಜಾರಿ ಆದ್ರೆ ಅದರಿಂದ ಸರ್ಕಾರಿ ಹುದ್ದೆಗಳು ಸಹಿತ ನಮಗೆ ಲಭ್ಯವಾಗುತ್ತೆ ಆ ಒಂದು ಬೇಸ್ಮೆಂಟ್ ಮೇಲೆ. ಬಟ್ ಅಲ್ಲಿ ಅದು ಆಗ್ತಾ ಇಲ್ಲ. ಇದರಿಂದ ನಿರುದ್ಯೋಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ನಮ್ಮ ವಯಸ್ಸುಗಳು ಮೀರ್ತಾ ಇದ್ದಾವೆ. ಇದಕ್ಕೆ ಕಾಯ್ಕೊಂಡು ಕೂತರೆ ಸರ್ಕಾರ ಹೇಳುತ್ತೆ 2 ವರ್ಷ ನಾವು ಎಕ್ಸ್ಪೆಂಡ್ ಮಾಡ್ತೀವಿ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿಯನ್ನ ಅಂತೆಲ್ಲ ಹೇಳುತ್ತೆ. ಬಟ್ ಎಕ್ಸಾಮ್ಸ್ ಎಲ್ಲ ಬರೆದು ಅದ್ರ ಬಗ್ಗೆ ಪ್ರಯತ್ನವನ್ನ ಮಾಡಿ ಕಾಯ್ಕೊಂಡು ಕೂತ್ಕೊಳ್ಳೋದು ಇದೆಯಲ್ಲ, ಅವರ ಫ್ಯಾಮಿಲಿ, ಅವರ ಕುಟುಂಬ ಇರುತ್ತೆ ಅದರಲ್ಲಿ. ಈ ವಿಚಾರವಾಗಿ ಸರ್ಕಾರದ ವಿರುದ್ಧ ಹಲವಾರು ಯುವಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಅಷ್ಟರ ಮಟ್ಟಿಗೆ ಬೇಸರ ತಂದೊಡ್ಡಿದೆ. ಮುನಿಯಪ್ಪ ಇದ್ರ ಬಗ್ಗೆ ಧ್ವನಿ ಎತ್ತಾರೆ, ಮಾತನಾಡ್ತಾರೆ. ಬಟ್ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಾ ಇದೆ. ಬಿಸದೊನ್ನೆಯಿಂದ ತಪ್ಪಿಸ್ಕೊಂಡ್ಬಿಟ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಆಡ್ತಾ ಇರುವಂತದ್ದು. ಸರ್ಕಾರಕ್ಕೆ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು ಎಷ್ಟು ವರ್ಷ ಬೇಕು ಇವರಿಗೆ? ಇನ್ನು 2 ವರ್ಷಕ್ಕೆ ಇವರ ಅಧಿಕಾರನೇ ಮುಗಿದೋಗುತ್ತೆ, ಆಡಳಿತನೇ ಮುಗಿದೋಗುತ್ತೆ. 2028ರಲ್ಲಿ ಇದು ಹಿಂಗೆ ಮುಂದುವರೆದ್ರೆ ಬಿಜೆಪಿ ಪಕ್ಷಕ್ಕೆ ಏನಾದ್ರೂ ಬಿಟ್ಕೊಟ್ಟು ಹೋಗುತ್ತಾ ಏನೋ ಗೊತ್ತಿಲ್ಲ. ಬಟ್ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ. ಒಳ ಮೀಸಲಾತಿ ಈ ಒಂದು ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗುತ್ತೆ. ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರುತ್ತೆ ಸರ್ಕಾರ ಅನ್ನುವಂತ ನಿರೀಕ್ಷೆಗಳು ಹೆಚ್ಚಾಗಿತ್ತು ಜನಕ್ಕೆ. ಬಟ್ ಇಲ್ಲಿ ಆಗಿತ್ತೇನು? ತಮ್ಮ ಆಂತರಿಕ ಜಗಳಗಳೇ ಇಲ್ಲಿ ಹೆಚ್ಚಾಯಿತು. ಯಾವುದೇ ವಿಧಾನಸಭೆಯಲ್ಲಿ ನಡೆಯುವಂತ, ಪರಿಷತ್ನಲ್ಲಿ ನಡೆಯುವಂತ ಸಭೆಗಳಲ್ಲಾಗಿ ಬರೀ ಅಧಿಕಾರಿಗಳದ್ದು, ನಮ್ಮ ನಾಯಕರದ್ದು ಜಗಳಗಳನ್ನೇ ಕೇಳೋದೇ ಹೊರತು ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ವಿಚಾರಗಳಿರಲ್ಲ. ಅಂದ್ರೆ ರಾಜ್ಯಕ್ಕೆ ಏನನ್ನ ನ್ಯಾಯ ಒದಗಿಸಿ ಕೊಡಬೇಕು, ರಾಜ್ಯಕ್ಕೆ ಯಾವ ರೀತಿಯಾದಂತಹ ಒಳ್ಳೆಯ ತನವನ್ನ ಒದಗಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ನಾಯಕರ ಚಿಂತೆ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ.